ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಮನೆಯಲ್ಲೇ ಕುಳಿತು ಆದಾಯ ಪ್ರಮಾಣ ಪತ್ರಕ್ಕೆ ಹೇಗೆ ಅಪ್ಲೈ ಮಾಡಬೇಕೆಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನಾಡ ಕಚೇರಿ ಎಂದು ಟೈಪ್ ಮಾಡಿ. ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಅಂತ. ನಂತರ ನೀವು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕಾಣಿಸ್ತಿದೆ ಇಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ ಒಂದು OTP ಬರ್ತದೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ 5.0 ಅಂತಂದು. ಅದರಲ್ಲಿ ನೀವು ಹೊಸ ವಿನಂತಿ ಅಂತ ಇದೆಯಲ್ಲ, ಅಲ್ಲಿ ಆದಾಯ ಪ್ರಮಾಣ ಪತ್ರ ಅಂತ ಇದೆ ನೋಡಿ. ಇಲ್ಲಿ ಆದಾಯ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ 41 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಎಷ್ಟು? 41 ರೂಪಾಯಿ. ಸ್ವಯಂ ಘೋಷಣೆ, ಇಲ್ಲಿ ನೀವು ಆಧಾರ್ ಕಾರ್ಡನ್ನು PDF ಫಾರ್ಮೆಟಲ್ಲಿ ಇಟ್ಕೋಬೇಕಾಗುತ್ತೆ. ಗುರುತಿನ ಚೀಟಿಗಾಗಿ ನೀವು ವೋಟರ್ ID ಅನ್ನು ಪುರಾವೆಯಾಗಿ ಇಟ್ಕೋಬೇಕಾಗುತ್ತೆ. ಇನ್ನು ವಿಳಾಸದ ಪುರಾವೆ, ಅದಕ್ಕೆ ನೀವು ಆಧಾರ್ ಕಾರ್ಡನ್ನು PDF ಫಾರ್ಮೆಟಲ್ಲಿ ಇಟ್ಕೋಬೇಕಾಗುತ್ತೆ. ಅದು ನಿಮ್ಮ 200 KB ಕೆಳಗಿರಬೇಕು. ನಂತರ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಪಡಿತರ ಚೀಟಿ ಹೊಂದಿದ್ದಾರಾ ಎಂದು ಕೇಳುತ್ತದೆ. ಇಲ್ಲಿ ಹೌದಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನಾನು ಹೌದಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ನಮೂದಿಸಿದ ನಂತರ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪಡಿತರ ಚೀಟಿಯಲ್ಲಿರುವ ವ್ಯಕ್ತಿಗಳ ಹೆಸರು ಇಲ್ಲಿ ತೋರಿಸುತ್ತದೆ. ನಿಮಗೆ ಯಾವ ವ್ಯಕ್ತಿಗಳ ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತಲ್ಲ, ಅವರ ಹೆಸರನ್ನು ಇಲ್ಲಿ ಕ್ಲಿಕ್ ಮಾಡಿ. ಶೋಧಿಸುವ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ತುಂಬಬೇಕಾಗತ್ತೆ. ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶ ಎಂದು ನೀವು ಇಲ್ಲಿ ತುಂಬಬೇಕಾಗುತ್ತೆ. ನಂತರ ಗ್ರಾಮೀಣ ಪ್ರದೇಶ ಇದ್ದಾಗ ನಿಮ್ಮದು ಪಟ್ಟಣ ಅಥವಾ ವಾರ್ಡ್ ಅಂತಂದು ಕೇಳುತ್ತೆ. ನಂತರ ಗ್ರಾಮೀಣ ಪ್ರದೇಶ ಕ್ಲಿಕ್ ಮಾಡಿದರೆ ಹೋಬಳಿ ಅಥವಾ ಮತ್ತು ಗ್ರಾಮ ಅಂತಂದು ಕೇಳುತ್ತೆ. ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ದು ಯಾವುದು ನಗರ ಪ್ರದೇಶ ಬಂದರೆ ನಗರ, ಗ್ರಾಮೀಣ ಪ್ರದೇಶ ಬಂದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಅರ್ಜಿದಾರರ ಹೆಸರು ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಆಯ್ಕೆ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಗಂಡು ಆಗಿದ್ದರೆ ಶ್ರೀ ಅಥವಾ ಶ್ರೀ ಕುಮಾರ ಅಂತಂದು ಕ್ಲಿಕ್ ಮಾಡಿ. ಹೆಣ್ಣು ಆಗಿದ್ದರೆ ಶ್ರೀಮತಿ ಅಥವಾ ಕುಮಾರಿ ಅಂತಂದು ಕ್ಲಿಕ್ ಮಾಡಿ. ತಂದೆ ಹೆಸರು ಅಂತ ಕೇಳುತ್ತೆ, ಇಲ್ಲಿ ತಂದೆ ಮತ್ತು ಗಂಡನ ಹೆಸರು ಅಂತ ಕೇಳುತ್ತೆ. ಇಲ್ಲಿ ತಂದೆ ಅಂದರೆ ಬಿನ್ ಅಂತಂದು ಸೆಲೆಕ್ಟ್ ಮಾಡಿ. ಗಂಡನ ಹೆಸರು ಅಂತ ತುಂಬಿದರೆ ನೀವು ಕೋಮ್ ಅಂತಂದು ಸೆಲೆಕ್ಟ್ ಮಾಡಿ. ತಾಯಿ ಹೆಸರು ಇಲ್ಲಿ ತುಂಬಬೇಕಾಗತ್ತೆ. ಮತ್ತು ನಿಮ್ಮ ವಿಳಾಸವನ್ನು ತುಂಬಬೇಕಾಗತ್ತೆ. ಇಲ್ಲಿ ನಿಮ್ಮ ಓಣಿಯ ಹೆಸರು, ವಾರ್ಡ್ ನಂಬರ್ ಮತ್ತು ನಿಮ್ಮ ಊರು, ಜಿಲ್ಲೆ, ತಾಲೂಕು ಅನ್ನು ತುಂಬಬೇಕಾಗುತ್ತೆ. ನಂತರ ಇಲ್ಲಿ ಪಿನ್ಕೋಡ್, ನಿಮ್ಮ ಊರಿನ ಪಿನ್ಕೋಡನ್ನು ತುಂಬಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ತುಂಬಿ. ನಂತರ ಇಲ್ಲಿ ನಿಮ್ಮ ಇಮೇಲನ್ನು ತುಂಬಬೇಕಾಗುತ್ತೆ. OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ OTP ಬರ್ತೇವಾಗ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ವೆರಿಫೈಡ್ ಅಂತಂದು ಕೊಡಬೇಕಾಗುತ್ತೆ. ನಂತರ ಇಮೇಲಿಗೂ ನಿಮಗೆ OTP ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ವೆರಿಫೈಡ್ ಅಂತಂದು ಕೊಡಬೇಕಾಗುತ್ತೆ. ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರ ಅಂತ ಕೇಳುತ್ತದೆ. ಅಲ್ಲಿ ನೀವು ಹೌದು ಅಂತಂದು ಸೆಲೆಕ್ಟ್ ಮಾಡಿ. ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ಇದೆ, ಇಲ್ಲಿ ಇನ್ ಪರ್ಸನ್ ಅಂತಂದು ಸೆಲೆಕ್ಟ್ ಮಾಡಿ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತದೆ. ಇಲ್ಲಿ ನೀವು ನಿಮ್ಮ ಕುಟುಂಬದ ಆದಾಯದ ಮೂಲ ವರ್ಷಕ್ಕೆ ಎಷ್ಟು ಇರುತ್ತೆ ಅನ್ನೋದನ್ನು ಇಲ್ಲಿ ತುಂಬಬೇಕಾಗುತ್ತೆ. ತುಂಬಿದ ನಂತರ ಇಲ್ಲಿ ಮುಂದಿನದು ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಗಲೇ ಹೇಳಿದ ನಾನು ಸ್ವಯಂ ಘೋಷಣೆ ಅಂತ ಇದೆಯಲ್ಲ, ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ PDF ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ನಿಮ್ಮ 200 KB ಒಳಗಡೆ ಇರಬೇಕು. ಫೈಲಿನ ಸೈಜ್ 200 KB ಒಳಗಡೆ ಇರಬೇಕು. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ PDF
ಇಲ್ಲಿ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಫೈಲ್ ಅಪ್ಲೋಡೆಡ್ ಅಂತ ಇದೆಯಲ್ಲ ಬಂದಿದೆ ನೋಡಿ, ಫೈಲ್ ಅಪ್ಲೋಡೆಡ್. ನಂತರ ಗುರುತಿನ ಚೀಟಿ ವೋಟರ್ ಐಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೋಡ್ತಿರ್ಬೋದು ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ವಿಳಾಸದ ಪುರಾವೆ ಅಂತ ಇದೆಯಲ್ಲ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಮತ್ತೆ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಅಪ್ಲೋಡೆಡ್ ಅಂತ ತೋರಿಸ್ತಾ ಇದೆ ನೋಡಿ. ನಂತರ ಸಲ್ಲಿಸಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನಿಮಗೆ RD ನಂಬರನ್ನೇ ತೋರಿಸ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದೇ ನೀವು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದಂಥ ರಸೀದಿ ಇಲ್ಲಿ ಕಾಣ್ತಾ ಇದೆ. ನಂತರ ನೀವು ಈ ಸಹಿಗೆ ಕಳುಹಿಸಿ ಮುಂದುವರಿಸಿದೆ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ VID ನಂಬರ್ ಅಂತ ಕೇಳ್ತಾ ಇದೆ, ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ತುಂಬಬೇಕಾಗುತ್ತೆ. ಈಗ ನಾನು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ತುಂಬಿದ್ದೇನೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಸಣ್ಣ ಬಾಕ್ಸ್ ಅಲ್ಲಿ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಸೆಂಡ್ OTP ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಮೊಬೈಲ್ ಲಿಂಕ್ ಆಗೈತಲ್ಲ ಆ ನಂಬರ್ಗೆ OTP ಬರ್ತದೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ಸ್ಟೆಪ್ ಓಪನ್ ಆಗುತ್ತೆ. ಹಣ ಪಾವತಿಸಲು ಮುಂದುವರಿಸಿರಿ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು SBI EPay ಅಂತಂದಾದ್ರೂ ಮಾಡ್ಬೋದು, ಫೋನ್ಪೇ ಅಂದ್ರಾದ್ರೂ ಅಮೌಂಟ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ತೀನಿ. ನಂತರ ನೋಡ್ತಾ ಇರ್ಬೋದು ನಿಮ್ಮ ಫೋನ್ಪೇ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ಫೋನ್ಪೇ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಪಾವತಿಯನ್ನು ಪ್ರಾರಂಭಿಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ಪೇ ನಂಬರಿಗೆ ಒಂದು ಮೆಸೇಜ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಮೆಸೇಜ್ ಬಂದ ನಂತರ ಅದ್ರ ಮೇಲೆ ಒಂದು ಲಿಂಕ್ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಿರಿ. ಡೈರೆಕ್ಟ್ ಅದು ಫೋನ್ಪೇ ಆ್ಯಪಿಗೆ ಹೋಗುತ್ತದೆ. ಅಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ನಿಮ್ಮ ಪಿನ್ನನ್ನು ಹಾಕಿ ಅಮೌಂಟ್ ಪೇ ಮಾಡಬೇಕು. ಅಮೌಂಟನ್ನು ಪೇ ಮಾಡಿದ ನಂತರ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರೋದು ಪೇಮೆಂಟ್ ಸಕ್ಸಸ್ ಅಂತ ಇದೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ರಿಸಿಪ್ಟ್ ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡಿದಂಥ ರಿಸಿಪ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಒಂದು ರಸೀದಿಯನ್ನು ಕೊಟ್ಟಿದ್ದಾರೆ. ಇದು ನಂತರ 7 ದಿನ ಅಥವಾ 21 ದಿನವರೆಗೂ ನಿಮಗೆ ಟೈಮ್ ಇರುತ್ತೆ.